ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮಾತ್ರೆಗಳಿಗಿಂತಲೂ ವೇಗವಾಗಿ ಹೊಟ್ಟೆ ಉಬ್ಬರವನ್ನು ಕಡಿಮೆ ಮಾಡುವ ಹಣ್ಣು ಯಾವುದು? ಆಪ್ಷನ್ಸ್: ಎ ಸೇಬು, ಬಿ ಬಾಳೆಹಣ್ಣು, ಸಿ ಪಪ್ಪಾಯಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕರುಳಿನ ಬ್ಯಾಕ್ಟೀರಿಯಾವನ್ನು ಉತ್ತೇಜಿಸುವ ಮತ್ತು ಮಲಬದ್ಧತೆಯನ್ನು ತಡೆಯುವ ಕರಗುವ ನಾರು ಪೆಕ್ಟಿನ್ ಅನ್ನು ಹೊಂದಿರುತ್ತದೆ ಸೇಬು. ಹೆಚ್ಚಿನ ನೀರಿನ ಅಂಶದಿಂದಾಗಿ ಬಾಳೆಹಣ್ಣು ಹೆಚ್ಚುವರಿ ದ್ರವಗಳನ್ನು ಹೊರಹಾಕಲು ಮತ್ತು ಉಬ್ಬುವುದನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಕಿವಿ ಹಣ್ಣು ಜೀರ್ಣಕಾರಿ ಕಿಣ್ವಗಳನ್ನು ಹೊಂದಿರುತ್ತದೆ ಮತ್ತು ಫೈಬರ್ನ ಉತ್ತಮ ಮೂಲವಾಗಿದೆ. ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತು ಮಲಬದ್ಧತೆಯನ್ನು ತಡೆಯುತ್ತದೆ. ಇನ್ನು ಪಪ್ಪಾಯಿ ಪ್ರೋಟೀನ್ಗಳನ್ನು ಒಡೆಯಲು ಮತ್ತು ಜೀರ್ಣಕ್ರಿಯೆಗೆ ಸಹಾಯ ಮಾಡುವ ಕಿಣ್ವವಾದ ಪೆಪೈನ್ ಅನ್ನು ಹೊಂದಿರುತ್ತದೆ. ಇವೆಲ್ಲವೂ ಕೂಡ ಹೊಟ್ಟೆ ಉಬ್ಬರವನ್ನು ಕಡಿಮೆ ಮಾಡುವ ಶಕ್ತಿಯನ್ನು ಹೊಂದಿವೆ. ಎರಡನೇ ಪ್ರಶ್ನೆ, ಲೈಂಗಿಕ ಕ್ರಿಯೆಯ ಬಳಿಕ ತಪ್ಪಿಯು ಯಾವ ತಪ್ಪನ್ನು ಮಾಡಬಾರದು ಎನ್ನುತ್ತಾರೆ? ಆಪ್ಷನ್ಸ್: ಎ ವಿಶ್ರಾಂತಿ, ಬಿ ಆಹಾರ ಸೇವನೆ, ಸಿ ಬಿಸಿ ನೀರಿನ ಸ್ನಾನ, ಡಿ ಭಾವನೆಗಳ ಹಂಚಿಕೆ. ಸರಿಯಾದ ಉತ್ತರ ಆಪ್ಷನ್ ಸಿ ಬಿಸಿ ನೀರಿನ ಸ್ನಾನ. ಲೈಂಗಿಕ ಕ್ರಿಯೆಯ ಬಳಿಕ ನಿಮ್ಮ ಸಂಗಾತಿಯೊಂದಿಗೆ ಬಿಸಿ ನೀರಿನ ಸ್ನಾನವನ್ನು ರೊಮ್ಯಾಂಟಿಕ್ ಎಂದು ಪರಿಗಣಿಸಲಾಗಿದ್ದರೂ ಆರೋಗ್ಯ ತಜ್ಞರ ಪ್ರಕಾರ ಹಾಗೆ ಮಾಡುವುದು ತಪ್ಪು. ಬೆಚ್ಚಗಿನ ನೀರಿನ ವಾತಾವರಣವು ಬ್ಯಾಕ್ಟೀರಿಯಾವನ್ನು ಬೆಳೆಯಲು ಮತ್ತು ನಿಮ್ಮ ದೇಹವನ್ನು ಪ್ರವೇಶಿಸಲು ಉತ್ತಮ ವಾತಾವರಣವನ್ನು ಒದಗಿಸುತ್ತದೆ. ಮೂರನೇ ಪ್ರಶ್ನೆ, ಗ್ಯಾಸ್ಟ್ರಿಕ್ನಿಂದಾಗುವ ಎದೆ ನೋವನ್ನು ತಿಳಿಸುವ ಲಕ್ಷಣ ಯಾವುದು? ಆಪ್ಷನ್ಸ್: ಎ ಬಿಗಿತ, ಬಿ ಎದೆಯಲ್ಲಿ ಚುಚ್ಚುವಿಕೆ, ಸಿ ಅತಿಯಾದ ಬೆವರು, ಡಿ ಮಂಜು ದೃಷ್ಟಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲುವವರಲ್ಲಿ ಸಾಮಾನ್ಯವಾಗಿ ಹೃದಯದ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ. ಇದರ ಜೊತೆಗೆ ಇನ್ನೂ ಹಲವು ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುವುದು. ಅವು ಹೊಟ್ಟೆ ಉಬ್ಬುವುದು, ಹೊಟ್ಟೆ ಸೀಳುವಂತೆ ಒತ್ತಡದ ಅನುಭವ, ಹೊಟ್ಟೆಯಲ್ಲಿ ಗಾಳಿ ಚಲಿಸುವ ಸಂವೇದನೆ, ಎದೆಯಲ್ಲಿ ಚುಚ್ಚುವ ಅನುಭವ ಅಥವಾ ಸಣ್ಣ ನೋವು, ಉಬ್ಬಸ ಅಥವಾ ಅಸ್ವಸ್ಥತೆ, ಉಸಿರಾಟದ ತೊಂದರೆ, ಬಿಗಿತ. ಸಾಮಾನ್ಯವಾಗಿ ಈ ಎಲ್ಲ ಲಕ್ಷಣಗಳು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದಲೇ ಹೆಚ್ಚಾಗಿ ದೇಹದಲ್ಲಿ ಕಂಡುಬರುತ್ತವೆ. ದೇಹದಿಂದ ಗ್ಯಾಸ್ ಹೊರಬಂದ ನಂತರ ಇವುಗಳು ತನ್ನಿಂದ ತಾನಾಗಿಯೇ ಕಡಿಮೆಯಾಗುತ್ತವೆ. ಆದರೆ ಹೃದಯ ಸಂಬಂಧಿ ತೊಂದರೆಗಳಾದಾಗ ದೇಹದಲ್ಲಿ ಕಂಡುಬರುವ ಲಕ್ಷಣಗಳು ಕೆಲವು ಇವುಗಳಿಗೆ ಸಾಮ್ಯತೆ ಇದ್ದರೂ ತುಸು ಭಿನ್ನವಾಗಿರುತ್ತವೆ. ನಾಲ್ಕನೇ ಪ್ರಶ್ನೆ, ಉದಯಿಸುವ ಸೂರ್ಯನಿಗೆ ಅರ್ಘ್ಯ ಅಥವಾ ನೀರನ್ನು ತರ್ಪಣ ನೀಡುವ ಹಿಂದಿನ ವೈಜ್ಞಾನಿಕ ಕಾರಣವೇನು? ಆಪ್ಷನ್ಸ್: ಎ ದೃಷ್ಟಿ ಸುಧಾರಣೆ, ಬಿ ದೋಷ ಸಮತೋಲನ, ಸಿ ಮನಸ್ಸಿನ ಶಕ್ತಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸೂರ್ಯನ ಕಿರಣಗಳ ವರ್ಣಪಟಲವು ನೀರಿನ ಮೂಲಕ ವಕ್ರೀಭವನಗೊಂಡಾಗ ಅದು 7 ಬಣ್ಣಗಳಾಗಿ ಒಡೆಯುತ್ತವೆ. ವಿವಿಧ ಬಣ್ಣಗಳ ಈ ಕಿರಣಗಳಿಂದ ಹೊರಹೊಮ್ಮುವ ಶಕ್ತಿಯು ದೇಹದಿಂದ ಹೀರಲ್ಪಡುತ್ತದೆ ಮತ್ತು ದೇಹದಲ್ಲಿನ ಯಾವುದೇ ದೋಷವನ್ನು ಸಮತೋಲನಗೊಳಿಸುತ್ತದೆ. ಪರಿಣಾಮವಾಗಿ ನಾವು ನೈಸರ್ಗಿಕವಾಗಿ ಸೂರ್ಯನ ಕಿರಣಗಳ ನೀರಿನ ಚಿಕಿತ್ಸೆಯನ್ನು ಪಡೆಯುತ್ತೇವೆ. ಆರೋಗ್ಯದ ದೃಷ್ಟಿಯಿಂದ ಇದು ಕಣ್ಣಿನ ದೃಷ್ಟಿ ಮತ್ತು ಮನಸ್ಸಿನ ಶಕ್ತಿಯನ್ನು ಸುಧಾರಿಸುತ್ತದೆ. ಐದನೇ ಪ್ರಶ್ನೆ, ಬಿಳಿ ರಕ್ತ ಕಣಗಳು ನಮ್ಮ ದೇಹದ ಯಾವ ಭಾಗದಲ್ಲಿ ಉತ್ಪತ್ತಿಯಾಗುತ್ತವೆ? ಆಪ್ಷನ್ಸ್: ಎ ಕರುಳು, ಬಿ ಶ್ವಾಸಕೋಶ, ಸಿ ಮೂಳೆ ಮಜ್ಜೆ, ಡಿ ಕಿಡ್ನಿ. ಉತ್ತರ ಆಪ್ಷನ್ ಸಿ ಮೂಳೆ ಮಜ್ಜೆ. ಮನುಷ್ಯನ ದೇಹದಲ್ಲಿ ಸುಮಾರು 100 ಬಿಲಿಯನ್ ಬಿಳಿ ರಕ್ತ ಕಣಗಳು ಉತ್ಪಾದನೆಯಾಗುತ್ತವೆ. ಬಿಳಿ ರಕ್ತ ಕಣಗಳು ಅಥವಾ ಲ್ಯೂಕೋಸೈಟ್ಗಳು ಸೋಂಕುಗಳ ವಿರುದ್ಧ ಹೋರಾಡುವ ಮೂಲಕ ದೇಹಕ್ಕೆ ರಕ್ಷಣೆಯನ್ನು ನೀಡುತ್ತವೆ. ಬಿಳಿ ರಕ್ತ ಕಣಗಳು ನಮ್ಮ ಮೂಳೆ ಮಜ್ಜೆಯಲ್ಲಿ ಉತ್ಪತ್ತಿಯಾಗುತ್ತವೆ. ಅವು ಪಕ್ವವಾದ ನಂತರ ನ್ಯೂಟ್ರೋಫಿಲ್ಗಳು, ಲಿಂಫೋಸೈಟ್ಗಳು, ಮೋನೋಸೈಟ್ಗಳು, ಇಯೋಸಿನೋಫಿಲ್ ಮತ್ತು ಬಾಸೋಫಿಲ್ಗಳಂತಹ 5 ಪ್ರಮುಖ ರೀತಿಯ ಬಿಳಿ ರಕ್ತ ಕಣಗಳಲ್ಲಿ ಅಭಿವೃದ್ಧಿಗೊಳ್ಳುತ್ತವೆ. ಆರನೇ ಪ್ರಶ್ನೆ, ಯಾವುದೇ ರೀತಿಯ ಅಲರ್ಜಿ ಅಥವಾ ದೇಹದಲ್ಲಿ ದದ್ದುಗಳು ಇರುವವರು ಯಾವ ತರಕಾರಿಯನ್ನು ತಿನ್ನುವಂತಿಲ್ಲ? ಆಪ್ಷನ್ಸ್: ಎ ಕ್ಯಾರೆಟ್, ಬಿ ಬಾಳೆಕಾಯಿ, ಸಿ ನುಗ್ಗೆಕಾಯಿ, ಡಿ ಬೀಟ್ರೂಟ್. ಸರಿಯಾದ ಉತ್ತರ ಆಪ್ಷನ್ ಡಿ ಬೀಟ್ರೂಟ್.
ಚರ್ಮ ಸಂಬಂಧಿ ಕಾಯಿಲೆ ಇರುವವರು ಬೀಟ್ರೂಟ್ ತಿನ್ನುವುದನ್ನು ತಪ್ಪಿಸಬೇಕು. ನಿಮ್ಮ ದೇಹದಲ್ಲಿ ಕೆಂಪು ದದ್ದುಗಳು ಅಥವಾ ಯಾವುದೇ ರೀತಿಯ ಅಲರ್ಜಿ ಇದ್ದರೆ ಬೀಟ್ರೂಟ್ ಸೇವಿಸಬಾರದು. ತುರಿಕೆ ಮತ್ತು ಜ್ವರದಂತಹ ಸಮಸ್ಯೆ ಇದ್ದರೂ ಕೂಡ ಬೀಟ್ರೂಟ್ ಅನ್ನು ತಿನ್ನಬಾರದು. ಮೂತ್ರಪಿಂಡದ ಕಲ್ಲುಗಳಿಂದ ಬಳಲುತ್ತಿರುವ ಜನರು ಸಹ ಇದನ್ನು ತಪ್ಪಿಸಬೇಕು, ಏಕೆಂದರೆ ಬೀಟ್ರೂಟ್ ಮೂತ್ರಪಿಂಡದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಬೀಟ್ರೂಟ್ನಲ್ಲಿರುವ ಆಕ್ಸಲೇಟ್ ಎಂಬ ವಸ್ತುವು ಕಲ್ಲುಗಳ ಸಮಸ್ಯೆಗಳನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಇದರಿಂದ ಜನರ ಸಮಸ್ಯೆಗಳು ಮತ್ತಷ್ಟು ಹೆಚ್ಚಾಗುತ್ತವೆ. 7ನೇ ಪ್ರಶ್ನೆ, ಮೂಗಿಗೆ ಎಣ್ಣೆ ಅಥವಾ ತುಪ್ಪವನ್ನು ಹಾಕುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್ ಎ ಗೊರಕೆ ನಿಯಂತ್ರಣ, ಬಿ ಸ್ಟ್ರೋಕ್ ತಡೆ, ಸಿ ಕಫ ನಿಯಂತ್ರಣ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮೂಗಿಗೆ ಎಣ್ಣೆ ಅಥವಾ ತುಪ್ಪ ಹಾಕುವುದರಿಂದ ಶರೀರದಲ್ಲಿ ನರ್ವ್ ಸಿಸ್ಟಮ್ ಆಕ್ಟಿವ್ ಆಗುತ್ತದೆ. ಗೊರಕೆ ಶಬ್ದ ಕಡಿಮೆಯಾಗುತ್ತದೆ. ಇದರಿಂದ ಮೆದುಳಿನ ಕಾರ್ಯ ಕೂಡ ಚೆನ್ನಾಗಿ ಆಗುತ್ತದೆ. ಮೂಗಿಗೆ ಎಣ್ಣೆ ಅಥವಾ ತುಪ್ಪ ಹಾಕಿದರೆ ವಾತ, ಪಿತ್ತ, ಕಫ ಕೂಡ ನಿವಾರಣೆಯಾಗುತ್ತದೆ. ಮೆದುಳಿನಲ್ಲಿ ಬ್ಲಡ್ ಕ್ಲಾಟ್ ಆಗುವುದಿಲ್ಲ. ಇದರಿಂದ ಸ್ಟ್ರೋಕ್ ಆಗುವುದು ಕೂಡ ನಿಲ್ಲುತ್ತದೆ. ನಿಮ್ಮ ಶರೀರ ಹಾಗೂ ಮೆದುಳಿನ ಆರೋಗ್ಯವನ್ನು ಕಾಪಾಡಲು 2 ಹನಿ ಎಣ್ಣೆ ಅಥವಾ ತುಪ್ಪ ಹಾಕುವುದನ್ನು ಅಭ್ಯಾಸ ಮಾಡಿಕೊಳ್ಳುವುದರಿಂದ ಹಲವು ರೀತಿಯ ಆರೋಗ್ಯ ಪ್ರಯೋಜನಗಳು ಸಿಗುತ್ತದೆ. 8ನೇ ಪ್ರಶ್ನೆ, ಪ್ರತಿದಿನ ಒಂದು ಬೇಯಿಸಿದ ಮೊಟ್ಟೆ ತಿನ್ನುವುದರಿಂದ ಯಾವ ಸಮಸ್ಯೆ ಬರುವುದಿಲ್ಲ? ಆಪ್ಷನ್ಸ್ ಎ ವಿಟಮಿನ್ B12 ಕೊರತೆ, ಬಿ ಹೃದಯಾಘಾತ, ಸಿ ಪಾರ್ಶ್ವವಾಯು, ಡಿ ಶುಗರ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಪೋಷಕಾಂಶಗಳ ಶಕ್ತಿ ಕೇಂದ್ರವಾಗಿ ಪರಿಗಣಿಸಲಾಗುವ ಮೊಟ್ಟೆ ವಿಟಮಿನ್ಗಳು, ಪ್ರೋಟೀನ್, ಖನಿಜಗಳು ಸೇರಿದಂತೆ ಹಲವಾರು ಅಗತ್ಯ ಪೋಷಕಾಂಶಗಳನ್ನು ಹೊಂದಿದೆ. ಅದರಲ್ಲೂ ಬೇಯಿಸಿದ ಮೊಟ್ಟೆಗಳು ಕಡಿಮೆ ಕೊಬ್ಬು, ಕಡಿಮೆ ಕ್ಯಾಲೋರಿ ಮತ್ತು ಹೆಚ್ಚು ಪೌಷ್ಟಿಕತೆಯನ್ನು ಒದಗಿಸುವ ವಿಶಿಷ್ಟ ಆಪ್ಷನ್ ಆಗಿವೆ. ಬೇಯಿಸಿದ ಮೊಟ್ಟೆಗಳಲ್ಲಿ ಇರುವ ಕೊಬ್ಬು ಮುಖ್ಯವಾಗಿ ಅಪಾಯಕಾರಿ ಕೊಲೆಸ್ಟ್ರಾಲ್ ಹೆಚ್ಚಾಗದಂತೆ ಹೃದಯದ ಆರೋಗ್ಯವನ್ನು ಸುಧಾರಿಸಲು ನೆರವಾಗುತ್ತದೆ. ಹೆಚ್ಚಿನ ಪ್ರಮಾಣದ ಸ್ಯಾಚುರೇಟೆಡ್ ಕೊಬ್ಬು ಇಲ್ಲದ ಕಾರಣ ಇದನ್ನು ಆರೋಗ್ಯಕರ ನಿತ್ಯ ಆಹಾರಕ್ಕೆ ಸೇವಿಸಬಹುದು. ಬೇಯಿಸಿದ ಮೊಟ್ಟೆಯು ಜೀವಸತ್ವ ಮತ್ತು ಖನಿಜದ ಭಂಡಾರವಾಗಿದೆ. ವಿಟಮಿನ್ B12, ವಿಟಮಿನ್ ಎ, ರಿಬೋಫ್ಲಾವಿನ್, ಸೆಲೇನಿಯಂ ಮತ್ತು ಕೋಲಿನ್ನಂತಹ ಅನೇಕ ಪೋಷಕಾಂಶಗಳು ಈ ಸಣ್ಣ ಮೊಟ್ಟೆಯಲ್ಲಿದೆ. ಇದು ನರಮಂಡಲ, ರಕ್ತದೊತ್ತಡ, ಥೈರಾಯ್ಡ್, ಸಂತಾನೋತ್ಪತ್ತಿ ಆರೋಗ್ಯ ಸೇರಿದಂತೆ ನಮ್ಮ ಒಟ್ಟಾರೆ ಆರೋಗ್ಯಕ್ಕೆ ಅನಿವಾರ್ಯವಾಗಿದೆ. 9ನೇ ಪ್ರಶ್ನೆ, ದೇಹದಲ್ಲಿ ಯಾವುದೇ ಕಾರಣಕ್ಕೂ ಕ್ಯಾನ್ಸರ್ ಕಾರಕ ಜೀವಕೋಶಗಳು ಅಭಿವೃದ್ಧಿಯಾಗದಂತೆ ತಡೆಯುವುದು ಯಾವುದು? ಆಪ್ಷನ್ಸ್ ಎ ನಿಂಬೆಹಣ್ಣಿನ ಸಿಪ್ಪೆ, ಬಿ ಬೇವಿನಕಾಯಿ, ಸಿ ಬೇಲದ ಹಣ್ಣು, ಡಿ ಪರಂಗಿ ಬೀಜಗಳು. ಸರಿಯಾದ ಉತ್ತರ ಆಪ್ಷನ್ ಎ ನಿಂಬೆಹಣ್ಣಿನ ಸಿಪ್ಪೆ. ಹೊಟ್ಟೆಯ ಭಾಗದಲ್ಲಿ ಕಂಡುಬರುವ ಕ್ಯಾನ್ಸರ್ ಸಮಸ್ಯೆಗೆ ಪರಿಹಾರವೆಂದರೆ ಅದು ನಿಂಬೆಹಣ್ಣಿನ ಸಿಪ್ಪೆಯಲ್ಲಿ ಸಿಗುವ ಲಿಮೋನೈನ್ ಅಂಶ ಎಂದು ಹೇಳಲಾಗುತ್ತದೆ. ಇದರ ಪರಿಣಾಮದಿಂದಾಗಿ ದೇಹದಲ್ಲಿ ಯಾವುದೇ ಕಾರಣಕ್ಕೂ ಕ್ಯಾನ್ಸರ್ ಕಾರಕ ಜೀವಕೋಶಗಳು ಅಭಿವೃದ್ಧಿಯಾಗದಂತೆ ತಡೆಯುವ ಪ್ರಭಾವಗಳು ನಿಂಬೆಹಣ್ಣಿನ ಸಿಪ್ಪೆಯಲ್ಲಿ ಸಿಗುತ್ತವೆ. ಕಿಡ್ನಿಯಲ್ಲಿ ಕಂಡುಬರುವ ಕಲ್ಲುಗಳಿಗೆ ಉತ್ತಮ ಪರಿಹಾರ. ಮೂತ್ರಪಿಂಡಗಳಲ್ಲಿ ಕಲ್ಲುಗಳನ್ನು ಹೊಂದಿರುವವರು ನಿಂಬೆಹಣ್ಣಿನ ಸಿಪ್ಪೆಯ ಕಷಾಯ ಮಾಡಿ ಕುಡಿಯಬಹುದು. ನಿಯಮಿತವಾಗಿ ತಿಂಗಳಿಗೊಮ್ಮೆ ಈ ರೀತಿ ಮಾಡುತ್ತಾ ಬಂದರೆ ಕಿಡ್ನಿಯಲ್ಲಿ ಕಂಡುಬರುವ ಕಲ್ಲುಗಳು ಕ್ರಮೇಣ ತಮ್ಮ ಗಾತ್ರ ಕಡಿಮೆ ಮಾಡಿಕೊಳ್ಳುತ್ತವೆ. ನಿಂಬೆಹಣ್ಣಿನ ಸಿಪ್ಪೆಯಲ್ಲಿ ಅನೇಕ ಔಷಧೀಯ ಗುಣಗಳು ಇರುವುದರಿಂದ ಇದನ್ನು ಕಡೆಗಣಿಸುವಂತಿಲ್ಲ. 10ನೇ ಪ್ರಶ್ನೆ, ಭಾರತದ ಅತ್ಯಂತ ಚಿಕ್ಕ ವಿಮಾನ ನಿಲ್ದಾಣವಿರುವುದು ಯಾವ ರಾಜ್ಯದಲ್ಲಿ? ಆಪ್ಷನ್ಸ್ ಎ ಮೇಘಾಲಯ, ಬಿ ಪಶ್ಚಿಮ ಬಂಗಾಳ, ಸಿ ಹಿಮಾಚಲ್ ಪ್ರದೇಶ್, ಡಿ ಒಡಿಶಾ. ಸರಿಯಾದ ಉತ್ತರ ಆಪ್ಷನ್ ಎ ಮೇಘಾಲಯ. ಮೇಘಾಲಯದಲ್ಲಿ ನೆಲೆಗೊಂಡಿರುವ ಬಾಲ್ಜೆಕ್ ವಿಮಾನ ನಿಲ್ದಾಣವು ಒಂದೇ ರನ್ವೇ ಹೊಂದಿದೆ ಮತ್ತು ಅಕ್ಟೋಬರ್ 2008ರಲ್ಲಿ ಉದ್ಘಾಟನೆಯಾಯಿತು. ಒಟ್ಟು ನಿರ್ಮಾಣ ವೆಚ್ಚ ಸುಮಾರು 12.52 ಕೋಟಿಯಾಗಿದೆ. ಸುಮಾರು 120 ಎಕರೆಗಳಷ್ಟು ವಿಸ್ತೀರ್ಣದಲ್ಲಿರುವ ಇದು 1100 ಮೀಟರ್ ರನ್ವೇ ಹೊಂದಿದ್ದು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿಲ್ಲ. ಆದರೆ ಸರ್ಕಾರವು ಸೇವೆಗಳನ್ನು ಪುನರಾರಂಭಿಸಲು ಚಿಕ್ಕ ವಿಮಾನ ನಿರ್ವಾಹಕರನ್ನು ಆಕರ್ಷಿಸಲು ಕೆಲಸ ಮಾಡುತ್ತಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.